ಅಥಣಿ ಶಾಸಕರಾಗಿರ್ಬೋದು, ಅಥಣಿ ಬೇಕನ್ನುವಂಥ ಜಿಲ್ಲೆ ಆಗಬೇಕು ಅನ್ನೋ ಶಾಸಕರು ಒಪ್ಪಿಗೆ ಕೊಡೋದಿಲ್ಲ. ಅಂದರೆ ಅವರು ಒಪ್ಪುವುದರಾಗ ಈ ಜಿಲ್ಲೆ ಆಗೋದಿಲ್ಲ. ಎರಡು ಇವು ಸಹಜದಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಶಾಸಕರು ಒಪ್ಪಿಗೆ ಕೊಡ್ತಾರೆ, ಉಳಿದವ್ರು ಯಾಕೆ ಕೊಡಬೇಕು? ಅದಕ್ಕೆ ಇದಕ್ಕೇನು ಸಂಬಂಧ? ಯಾವ ಬಾದರಾಯನ ಸಂಬಂಧ? ತಪ್ಪಲ್ವಾ ಇದು ಸಿದ್ದರಾಮಯ್ಯರು ಹೇಳಿದಂಥ ಮಾತು? ಮತ್ತು ಜಿಲ್ಲೆಯನ್ನು ಅರ್ಹ ಮಾಡೋ ಮುಂದೆ ಎಲ್ಲ ಶಾಸಕರು ಕೇಳಿದಾಗ ಎಲ್ಲ 18 ಶಾಸಕರು ಹೇಳ್ತಾರೆ ನಮ್ಮದು ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ. ಅಂದ್ರೆ ಆಗೋದು ಯಾವಾಗ ಜಿಲ್ಲಾ? 1 ವರ್ಷದ 2 ವರ್ಷದಲ್ಲಿದ್ದರು ಗೋಕಾಕ್ ಸಲುವಾಗಂತೂ 3 ವರದಿಗಳು ಬಂದು ಹೋಗಿದ್ದಾವೆ, ಎಲ್ಲರಿಗೂ ಗೊತ್ತಿದೆ. ಒಂದು ರೌಂಡ್ ಔಟ್ 30-40 ವರ್ಷ ಆಯ್ತು ನಿರಂತರ ಹೋರಾಟ ಅದ ಗೋಕಾಕ್. ಅದರ ನಂತರ ಚಿಕ್ಕೋಡಿ ಹೋರಾಟ ಅದ, ಅವರು ಪಾಪ ನಿರಂತರ ಹೋರಾಟ ಮಾಡಿದ್ದಾರೆ 2-3 ದಶಕದಿಂದ. ಆಗಲೇಬೇಕು, ನಮ್ದು ಆಗಲೇಬೇಕು, ಜಿಲ್ಲೆ ಆಗಲೇಬೇಕು ಅಂತೇಳಿ. ಇವತ್ತೇನೋ ಒಂದಿಷ್ಟು ಅದು ಡಿಸೆಂಬರ್ 31 ಇದು ಘೋಷಣೆ ಆಗಬೇಕು ಅನ್ನುವಂಥ ಒತ್ತಡವೂ ಇಲ್ಲ. ಅಷ್ಟರೊಳಗೆ ಆಗಲ್ಲ ಅಂದ್ರೆ ಮತ್ತೆ ಮುಂದೆ ಹೋಗಿಬಿಡ್ತದೆ. ಯಾವಾಗೋ ಏನೋ ಗೋವಿಂದ ಇದೇ ಒತ್ತಡ ಹಾಕೋಸ್ರಾಗ ಹೋಗಿದ್ದರು. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇನ್ನುಳಿದ ಲೀಡರ್ಗಳಾಗಿರ್ಬೋದು, ಸ್ವಾಮೀಜಿಗಳು ಹೋಗಿದ್ದರು, ಕೇಳಿದರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಡಿಸೆಂಬರ್ 31 ಇದು ಆಗ್ತದನಾ ಅನ್ನುವ ದೊಡ್ಡ ಪ್ರಶ್ನೆ ಇಲ್ಲಿ ಬಂದು ನಿಲ್ತಾ ಇದೆ. ಅಷ್ಟರೊಳಗೆ ಶಾಸಕರು ಒಪ್ಪಿಗೆ ಕೊಡ್ತಾರೆ, ಕೊಟ್ಟರೆ ಅಡ್ಡಿ ಇಲ್ಲ, ಹೋಗ್ರಿ, ಇಲ್ಲಂತಲ್ಲ. ಆದರೆ ಇದೇ ಕಾಲಕ್ಕೆ ಅಥಣಿ ಶಾಸಕರು ಮತ್ತು ಬೈಲಹೊಂಗಲ ಶಾಸಕರು ಯಾಕೆ ಒಪ್ಪಿಗೆ ಕೊಡ್ತಾರೆ? ಅವ್ರು ನಮ್ಮದು ಜಿಲ್ಲಾ ಆಗಲಿ ಉಳಿದಿದ್ದಾರೆ ಇವತ್ತು, ಪಾಪ ಅವ್ರದ್ದು ಬೇಡಿಕೆ ತಪ್ಪಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ, ಹಾಗೂ ನಿಮ್ಮ